ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರದ ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ವ್ಲಾಗ್ ಇವತ್ತು ಹೇಗೆ ಹೋಗುತ್ತೆ, ನಾವೆಲ್ಲ ಹೋಗ್ತಿದ್ದೀವಿ. ಫಂಕ್ಷನ್ ಅಂತ ಏನೂ ಇಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕು. ಯಾವ ಟೆಂಪಲ್ಲು? ಗುರು ರಾಘವೇಂದ್ರ ಟೆಂಪಲ್. ಯಾವುದೇ ಒಂದಾದ್ರೂ ಟೈಮ್ ಬರಬೇಕಂತ ಹೇಳ್ತಾರಲ್ಲ, ಆ ಥರ ತುಂಬ ದಿನದಿಂದ ಮನೆಯವರೆಲ್ಲ ಕೂಡ ಕರೆದ್ರು ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಯಾಕಂದರೆ ವೀಕ್ಲಿ ಹೋಗ್ತಿದ್ರು. ಸೊ ನನಗಂತ ಅದು ಯಾಕೋ ಮನಸ್ಸೇ ಬಂದಿರಲಿಲ್ಲ ಹೋಗಬೇಕು ಅಂತ. ಸೊ ಬರೋದಿಲ್ಲ ಅಂತಲೇ ಹೇಳ್ತಿದ್ದೆ. ಅವತ್ತು ಅದೇನು ಒಂದು ಇದು ಬಂತೋ ಗೊತ್ತಿಲ್ಲ. ಓಕೆ ಹೋಗೋಣ ಅಂದ್ಕೊಂಡು ಮಳೆ ಕೂಡ ಬರ್ತಾಯಿತ್ತು. ಅವತ್ತು ಸೈಕ್ಲೋನ್ ಕೂಡ ಆಗಿತ್ತಲ್ಲ, ಮಳೆ ಕೂಡ ಬರ್ತಾಯಿತ್ತು. ಓಕೆ ಆದರೂ ಪರವಾಗಿಲ್ಲ ಹೋಗೋಣ ಅಂದ್ಕೊಂಡು ನಾನು, ನಮ್ಮ ಓರ್ಗಿತ್ತಿ ಮತ್ತು ನಮ್ಮ ಪಾಪು ಇಷ್ಟು ಜನ ಹೋಗಿದ್ವಿ. ಸೊ ಹೊರಡ್ಬಿಟ್ಟು ಬಸ್ಸೆಲ್ಲ ಇಳಿದು ಇದು ಬಂದ್ಬಿಟ್ಟು KRS ಅಲ್ಲಿರೋದು. ಸೊ KRS ನಿಯರ್ ಬೈ ಆ ಕಡೆ ಅಕ್ಕಪಕ್ಕ ಯಾರಾದರೂ ಇದ್ದರೆ ಗೊತ್ತಿರುತ್ತೆ ಅನಿಸುತ್ತೆ. ಇಲ್ಲೆಲ್ಲೂ ಸುತ್ತಮುತ್ತ ಇಲ್ಲ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಅಲ್ಲೇ ಇರೋವಂಥದ್ದು. ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ದು. ನೋಡಿರ್ಬೋದೇನೋ, ಬಟ್ ನಮಗೆ ಗೊತ್ತಿರಲಿಲ್ಲ. ಇವಾಗ ರೀಸೆಂಟಾಗಿ ಗೊತ್ತಾಗಿದ್ದರಿಂದ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಸೊ ರಾಘವೇಂದ್ರ ಸ್ವಾಮಿದು ಮಠ ಇದೆ, ಮತ್ತು ಮುಂದಿನ ತಿಂಗಳು ಆರಾಧನೆ ಕೂಡ ಇದೆ. ಈ ತಿಂಗಳು ಅನಿಸುತ್ತೆ ಆರಾಧನೆ ಕೂಡ ಇದೆ, 3 ದಿನ ನಡೆಯುತ್ತಂತೆ. ಆವಾಗಲೂ ಕೂಡ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾರಾದರೂ ಇದ್ದರೆ ಬೇಕಾದರೆ ಹೋಗಿ. ಡೇಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ವರ್ಷಕ್ಕೆ ಒಂದು ಸಲ ಬರೋ ಅಂಥದ್ದಲ್ವಾ, ಹಾಗಾಗಿ. ಸೊ ಗುರು ರಾಘವೇಂದ್ರ ಸ್ವಾಮಿ ಭಕ್ತರು ಯಾರು ಇದ್ದರೆ KRS ಅಲ್ಲಿದೆ, ಬೇಕಾದರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಎಲ್ಲಿರೋದು ದೇವಸ್ಥಾನ? ಇನ್ನು ಅದೇ ಬಸ್ ಸ್ಟ್ಯಾಂಡಲ್ಲಿ ಸಂತೆಮಳ ಅಂತಿದೆಯಲ್ವಾ, ಅಲ್ಲಿ ಇಳ್ಕೊಂಡು ಒಂದು ಸ್ಟ್ರೈಟ್ ರೋಡ್ ಹೋಗುತ್ತೆ. ಆ ಕಡೆ ಸೈಡು ಒಂದೇ ರೋಡು, ಸ್ವಲ್ಪ ದೂರ ನಡಿಬೇಕು. ಬಟ್ ಪಾಪ ಎತ್ಕೊಂಡು ಸ್ವಲ್ಪ ನಡೆಯೋದು ಸ್ವಲ್ಪ ಕಷ್ಟನೇ, ಮಕ್ಕಳೆಲ್ಲ ಎತ್ಕೊಂಡು. ಯಾಕಂದರೆ ಸ್ವಲ್ಪ ದೂರನೇ ನಡಿಬೇಕು. ಸೊ ಮಠಕ್ಕೆ ಬಂದು, ಅಂದರೆ ಇವಾಗ ಫೇಮಸ್ ಆಗ್ತಾಯಿದೆ ಅನಿಸುತ್ತೆ, ಅಷ್ಟೊಂದು ಜನಸಂಖ್ಯೆ ಏನಿಲ್ಲ ಅಲ್ಲಿ. ಬಂದು ಎಲ್ಲ ನಮಸ್ಕಾರ ಹಾಕೊಂಡು ಬೇಗ ಹೊಟ್ಟೋಗ್ತಾರೆ ಮಂಗಳಾರತಿ ತಗೊಂಡು. ಸೊ 1:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಾವು ಸದ್ಯಕ್ಕೆ 1 ಗಂಟೆಗೆ ಹೋಗಿದ್ವಿ. ಸೊ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು, ಅಲ್ಲಿ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರಲ್ಲ ಹಾಕ್ಕೊಂಡು, ಕುಂಕುಮ ಇಟ್ಕೊಂಡು, ಹಾಗೆ ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಲೆಫ್ಟು ಸೈಡಲ್ಲಿ, ರೈಟ್ ಸೈಡಲ್ಲಿ ಅಂದರೆ ಹೆಣ್ಣು ದೇವತೆಗಳು ಕೂಡ ಇದೆ. ಅದನ್ನು ಕೇಳೋದೇ ಮರ್ತ್ಬಿಟ್ಟೆ ಅವ್ರನ್ನ ನಾನು. ಅಲ್ಲಿ ಅಂದರೆ ದೇವ್ರುಗಳೆಲ್ಲ ಇದೆ ಎಕ್ಸ್ಟ್ರಾ. ಒಂಥರ ಸಿಕ್ಕಾಬಟ್ಟೆ ದೊಡ್ಡದಾಗೆ ಇದೆ ಮಠ ಅಂತೂ, ತುಂಬ ಚೆನ್ನಾಗಿದೆ. ನೋಡಿ ತುಂಬ ಖುಷಿ ಕೂಡ ಆಯಿತು. ಯಾಕಂದರೆ ಒಂಥರ ಪೀಸ್ಫುಲ್ಲಾಗಿತ್ತು. ಎಲ್ಲರೂ ಕೂಡ ಧ್ಯಾನ ಮಾಡ್ತಾಯಿದ್ರು. ಕೆಲವರು ಅಂದರೆ ಅವರ ತುಂಬ ಅಂದರೆ ಆರಾಧ್ಯ ಭಕ್ತರು ಇರ್ತಾರಲ್ಲ, ಅವರು ಸಾಲಕ್ಕೆ ಕೂತ್ಕೊಂಡು ಅವ್ರ ಮನಸ್ಸಲ್ಲಿರೋದೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಫುಲ್ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಯಾಕಂದರೆ ಅಲ್ಲೇನಷ್ಟು ಜನಸಂಖ್ಯೆ ಇರಲಿಲ್ವಲ್ಲ. ಸೊ ಹಂಗಾಗಿ ಗುರುಗಳನ್ನ ಕೇಳಿದ್ವಿ. ಸೊ ವೀಡಿಯೋ ಮಾಡ್ಬೋದಾ ಅಂದಿಕ್ಕ, ಮಾಡ್ಕೊಳ್ಳಿ ಅಂತ ಅಂದರು. ಓಕೆ ಅಂದ್ಬಿಟ್ಟು, ಆಗ ಓಕೆ ಎಲ್ಲರಿಗೂ ಒಂದು ಐಡಿಯಾ ಸಿಗಲಿ ಅಂದ್ಬಿಟ್ಟು ನಾನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದೆ. ಸೊ ಇದ್ಯಾವುದೋ ದೇವ್ರು ಇಟ್ಟಿದ್ದಾರೆ, ಬಟ್ ನಾನು ನಿಜ ಅದು ಯಾವುದು ಅಂತ ನನಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಯಾಕಂದರೆ ಅದು ಅಷ್ಟು ನನಗೆ ಗೊತ್ತಾಗಲಿಲ್ಲ. ಸೊ ಆಮೇಲೆ ಹೆಣ್ಣು ದೇವರು ಅಂತ ಹೇಳಿದ್ನಲ್ವ, ಈ ಕಡೆ ಒಂದು ಮುಖ ಮಾಡಿಕೊಂಡು ಮತ್ತು ಅದ್ರ ಕೆಳಗಡೆ ಒಂದು ಗಣಪತಿ ಇದೆ. ನೆಕ್ಸ್ಟ್ ಆ ಕಡೆ ಸೈಡ್ ಒಂದು ಮುಖ ಮಾಡ್ಕೊಂಡು ಅದೊಂದು ದೇವರಿದೆ. ಸೊ ಅದರೊಳಗಡೆ ಫುಲ್ ಜಾಲರಿ ಹಾಕ್ಬಿಟ್ಟಿದ್ದಾರೆ, ಅದು ಸರಿ ಗೊತ್ತೇ ಆಗೋದಿಲ್ಲ. ಅದಕ್ಕೆಲ್ಲ ಪೂಜೆ ಮಾಡಿದ್ರು ಆಲ್ರೆಡಿ. ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬಸ್ಸು ಕೂಡ ಬೇಗ ಬರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಏನು ಜಾಸ್ತಿ ಹೊತ್ತಾಗಿರಲಿಲ್ಲ ನಾವು ಹೋಗಿ. ಓಕೆ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ನಿಧಾನವಾಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಒಂದು ಸಲ ಮಠ ಎಲ್ಲ ನೀಟಾಗಿ ನೋಡ್ಕೊಬರೋಣ ಅಂತ ಹಿಂದೆ ಮುಂದೆ ಆ ಕಡೆ ಸೈಡೆಲ್ಲ ಹೋಗಿ ನೋಡಿಕೊಂಡು ನಿಧಾನಕ್ಕೆ ಬಂದ್ವಿ. ಒಳಗಡೆ ಅಂತೂ ಫುಲ್ ದೇವ್ರ ನಾಮಗಳು ಆಡ್ತಾನೆ ಇರುತ್ತಲ್ವ. ಸೊ ಹಂಗಾಗಿ ಫುಲ್ ವೀಡಿಯೋನ ಸೈಲೆಂಟ್ ಮಾಡಿಕೊಂಡೆ. ಯಾಕಂದರೆ ತುಂಬ ಸೈಲೆಂಟಾಗಿತ್ತು. ಬರ್ತಾ ಇರ್ತಾರೆ ಅಂದರೆ ಪೂಜೆಯಲ್ಲಿ ಹಣ್ಣು ಕಾಯಿ ಆ ಥರ ಏನು ಯಾರು ತೊಗೊಂಡು ಹೋಗೋಲ್ಲ. ಜಸ್ಟ್ ಹೂವು ಅಥವಾ ತುಳಸಿ ಈ ಥರ ಎಲ್ಲ ತೊಗೊಂಡೋಗಿ ಇಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು, ಹೆಜ್ಜೆ ನಮಸ್ಕಾರ ಮಾಡೋಣ ಅಂದರೆ ಫುಲ್ಲು ಅಂದರೆ ಸ್ಟೆಪ್ಸ್ ಇದೆ ಅಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟೆಪ್ಸ್ ಇಳ್ಕೊಂಡು ಹತ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನು ಹಾಕಕ್ಕೆ ಹೋಗಲಿಲ್ಲ. ಅದೆಲ್ಲ ತುಳಸಿ ಹೂವು ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಆಲ್ರೆಡಿ ಅವರೇ ಮಾಡಿರ್ತಾರೆ. ಸೊ ನಾವೇನು ತಗೊಂಡು ಹೋಗೋಗಿಲ್ಲ. ಸೊ ತಗೊಂಡು ಹೋಗ್ಬೋದು ಏನೋ ಗೊತ್ತಿಲ್ಲ, ಬಟ್ ಯಾರೂ ತರ್ತಾ ಇರಲಿಲ್ಲ. ಹೂವು ತರ್ತಿದ್ರು, ಕೊಡ್ತಿದ್ರು, ಮಂಗಳಾರತಿ ತೊಗೊಂಡು ಬರೋದು. ಮನೆ ಕಡೆಗೆ ಬಂದಾಯಿತು. ನನ್ನ ಮಗನಿಗೆ ಇವತ್ತು ಅಂದರೆ ಮೇಲ್ಗಡೆ ಅಟ್ಟದ ಮೇಲೆ ಮುದ್ದುದು ಕಾರಿತ್ತು.
ಅಂದರೆ ನಮ್ಮ ಭಾವನ ಮಗಂದು ಕಾರ್ ಅದು. ಸೊ ಅವ್ನ ಬರ್ತಡೆಗೆ ಅಂತ ಅವ್ರ ಅಪ್ಪ ಗಿಫ್ಟ್ ಮಾಡಿದ್ದು. ಸೊ ಕೀ ಹಾಳು ಮಾಡಿಬಿಟ್ಟಿದ್ರು ಅಂದ್ಬಿಟ್ಟು ಮೇಲ್ಗಡೆಗೆ ಎತ್ತಿಟ್ಬಿಟ್ಟಿದ್ವಿ. ಹಂಗಾಗಿ ಓಕೆ ಇವ್ನಿಗೆ ಆಟಾಡ್ಸೋಣ ಪಾಪುಗೆ ಅಂದ್ಕೊಂಡು ನಮ್ಮ ಮನೆಯವ್ರು ತೆಗೆದಿದ್ರು ಕೆಳಗಡೆ. ಅದಕ್ಕೆ ಕೀ ಸೆಟ್ಟು ಮತ್ತು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದು. ಮ್ಯೂಸಿಕ್ಕು ಮತ್ತು ಫುಲ್ಲು ರಿಮೋಟ್ ಕಂಟ್ರೋಲ್ ಎಲ್ಲ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಕಾರು. ಬಟ್ ಸರಿಗೆ ಯೂಸ್ ಮಾಡಲಿಲ್ಲ ನಮ್ಮ ಮಕ್ಳುಗಳು, ಬೇಗನೆ ಹಾಳು ಮಾಡಿಬಿಟ್ಟು. ಅದಕ್ಕೆ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ವಿ. ಓಕೆ ನೋಡೋಣ, ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ತೆಗ್ದಿದ್ರು ಆಚೆ. ಏನಿಲ್ಲ, ಕೀ ಒಂದು ಕಳೆದೋಗಿದೆ ಅಷ್ಟೇ. ಮತ್ತು ಚಾರ್ಜರ್ ಹಾಕೋ ಪಾಯಿಂಟಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ವಿ. ಆದರೂ ಇವಾಗ ಮಗನಿಗೆ ಯೂಸ್ ಆಗುತ್ತೆ ಆಟಾಡೋಕ್ಕೆ ಅಂದ್ಬಿಟ್ಟು ತೆಗೆದ್ರೆ ಏನು 4 ಜನನೂ ಕಿತ್ತಾಡ್ತಾರೆ ನಮ್ಮ ಮನೇಲಿ. ಅದಕ್ಕೆ ಮತ್ತೆ ಮೇಲ್ಗಡೆ ಸೇರಿಸ್ಬಿಡ್ತೀನಿ ಅದನ್ನ ಇವಾಗ. ಹಾಗೆ ಅಪ್ತಿಟ್ಟದು ಒಂದು ರೆಸಿಪಿ ಹಾಕಬೇಕಿತ್ತು, ಸೊ ಹಾಕಿರಲಿಲ್ಲ. ಯಾರಾದರೂ ಕೇಳಿದ್ದೀರಾ ಅಪ್ತಿಟ್ಟು ಅಂತ? ಯಾಕಂದರೆ ನಮ್ಮ ಕಡೆಯವರಾದ್ರೂ ನಿಜ ಕೇಳಿರ್ತಾರೆ. ಅಂದರೆ ಬೇರೆಯವರು ಸ್ವಲ್ಪ ಜನ ಕೇಳಿರಲ್ಲ ಅನ್ಕೋತೀನಿ ಈ ಹೆಸರನ್ನು. ಬಟ್ ಕೇಳಿದರೆ ಕೇಳಿರ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಅಪ್ತಿಟ್ಟು ರೆಸಿಪಿ ಅಂತೂ ತುಂಬಾ ಈಸಿ. ಅಂದರೆ ಹಸಿ ತಡ್ನಿಕಾಳು ಕಾಲ ಅಲ್ವಾ, ಇವಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ನಾವು 1 ಸೇರು ಅಕ್ಕಿ ತೊಗೊಂಡ್ರೆ 1 ಸೇರು ಕಾಳೇ ಯೂಸ್ ಮಾಡಬೇಕು. ಡಬಲ್ ಅಂದರೆ ಅದಕ್ಕೆ ಸಮನೇ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತೊಗೊಂಡು ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಫುಲ್ ವಡೆ ಎಲ್ಲ ಮಾಡ್ತೀವಲ್ಲ ನೋಡಿ, ಫುಲ್ ಅದೇ ಥರ ಮಸಾಲೆ ಎಲ್ಲ ಹಾಕಿ ನೈಟೇ ರುಬ್ಬಿಟ್ಕೊಬಿಡೋದು. ಅಕ್ಕಿ ಮತ್ತು ಕಾಳು ಎಲ್ಲ ಚೆನ್ನಾಗಿ ರುಬ್ಬಿಟ್ಕೊಬಿಟ್ಟು ಬೆಳಗ್ಗೆ ಎದ್ದು ಮಸಾಲೆ ಎಲ್ಲ ಹಾಕ್ಕೊಂಡು ಉಪ್ಪಿನ ಪುಡಿ ಎಲ್ಲ ಹಾಕ್ಕೊಂಡು ಮಾಮೂಲಿ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಾಳೆ ನೀವು ಅಪ್ಡೇಟ್ ಮಾಡ್ತೀರಾ ಅನ್ನೋದಾದರೆ ಇವತ್ತು ಮಧ್ಯಾಹ್ನನೇ ನೆನೆ ಹಾಕ್ಬಿಡ್ಬೇಕು. ಅಂದರೆ ಅಕ್ಕಿ 1 ಸೇರು ತೊಗೊಂಡ್ರೆ ಕಾಳು 1 ಸೇರು ತೊಗೊಂಡು ಬೇರೆ ನೆನೆ ಹಾಕ್ಬಿಟ್ಟು ನೈಟು ಮಾಮೂಲಿ ಇಡ್ಲಿಗೆಲ್ಲ ರುಬ್ತೀವಲ್ಲ ನೋಡಿ, ಆ ಥರ ಗಟ್ಟಿಯಾಗಿ ರುಬ್ಬಿ ಇಟ್ಬಿಡೋದು. ಉಪ್ಪೆಲ್ಲ ಹಾಕಿ ಮಾಮೂಲಿ ಇಟ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಈ ವಡೆಗೆ ಐಟಮ್ಸ್ ಹಾಕ್ತೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಒಣಮೆಣ್ಸಿಕಾಯಿ, ಜೀರಿಗೆ, ಅರಿಶಿನ ಮತ್ತು ಆ ಥರ ಎಲ್ಲ ಐಟಮ್ಸ್ಗಳೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಬೇಕಾದರೆ ಖಾರಕ್ಕೆ ಮೆಣಸಿನ್ಕಾಯಿ ಹಾಕೋಬೋದು. ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಸಖತ್ತಾಗಿ ಬಂದಿತ್ತು, ನಿಜ ಸೂಪರಾಗಿ ಬಂದಿತ್ತು. ನನಗಂತೂ ಓಕೆ, ಅವತ್ತು ಬೇರೆ ಏನೋ ಫಂಕ್ಷನ್ ಇತ್ತು ಅಂತ ಹೋಗ್ತಾ ಇದ್ವಿ, ಹಂಗಾಗಿ ಚೆನ್ನಾಗಿ ತಿನ್ನೋಕ್ಕಾಗಲಿಲ್ಲ. ಹಂಗಾಗಿ ಇನ್ನೊಂದು ದಿನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊಳಗೆ ಕಾಳೇ ಖಾಲಿ ಆಗಿಬಿಟ್ಟಿತ್ತು. ಯಾಕಂದರೆ ಹಸಿ ಕಾಳು ಅಷ್ಟು ಬೇಗ ಮುಗ್ದೋಯ್ತು ನಮ್ಮ ಮನೆ. ಯಾಕಂದರೆ ಜಾಸ್ತಿ ಹುಳಗಳಾಗ್ಬಿಟ್ಟಿದ್ದು. ಈ ಸಲ ಏನು ಅಂಥ ಫಲಗಳಿರಲಿಲ್ಲ, ಯಾಕಂದರೆ ಮಳೆನೂ ಜಾಸ್ತಿ ಇಲ್ದೇ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು. ನಮ್ಮನೆ ಅಂತೂ ನಿಜ ಹಸಿಕಾಯಿ ಸ್ಟಾರ್ಟ್ ಆಗಿಬಿಟ್ರಂತೂ ಸಾಂಬಾರಿಗೆ, ಉಪ್ಪಿಟ್ಟಿಗೆ, ಬಾತ್ಗೆ ಎಲ್ಲವಕ್ಕೂ ಅವೇ. ಮುಗಿಯೋ ತನಕನೂ ಅದೇ ಮಯ. ಉಪ್ಪು ಸಾರಿಗೂ ಅದೇನೇ, ಬೇಳೆ ಸಾರಿಗೂ ಅದೇನೇ, ಎಲ್ಲ ಸಾಂಬಾರಿಗೂ ಅದನ್ನೇ ಹಾಕಿ ತಿಂದು ಖಾಲಿ ಮಾಡೋದು. ಸೊ ಅಲ್ಲಿವರೆಗೂ ಬೇರೆ ಇದನ್ನೇ ಮಾಡೋಕ್ಕೆ ಹೋಗಲ್ಲ ಹಸಿಕಾಯಿ ಮುಗಿಯೋವರೆಗೂ. ಸೊ ಅವರೆಕಾಳು ಸೀಸನ್ನು ಅಥವಾ ತೊಗರಿಕಾಯಿ ಸೀಸನ್ನು ಮತ್ತು ಈ ತಡ್ನಿಕಾಳು ಸೀಸನ್ನು, ಈ ಸೀಸನಲ್ಲೆಲ್ಲ ಹಂಗೇನೆ ನಮ್ಮ ಮನೇಲಂತೂ ಗ್ಯಾರಂಟಿ, ಅದಂತೂ ಪಕ್ಕಾ ಇರುತ್ತೆ. ಮತ್ತು ನನ್ನ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟ್ ಒಂದು ನೋಟಿಫಿಕೇಷನ್ ನಾನು ಹಾಕಿದ್ರೆ ಖಂಡಿತ ನಿಮಗೆ ಫಸ್ಟ್ ಬರುತ್ತೆ ಅಂತ ಅಷ್ಟೇ. ಸೊ ಓಕೆ, ಮತ್ತು ಇನ್ನೇನು ಸಮಾಚಾರ ಅಂತ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು? Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನಷ್ಟು ಏನಾದ್ರು ನನ್ನ ಬಗ್ಗೆ ತಿಳ್ಕೊಬೇಕಂತ ನಿಮಗೆ ಅನಿಸಿದ್ರೆ ಖಂಡಿತ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾಕಂದರೆ ಇವಾಗ ದಿನೇ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ಸೊ ತುಂಬ ಖುಷಿ ಆಯಿತು ನನಗೆ ನೋಡಿ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಒಬ್ಬರು ಪ್ರೀತಿನ ಗಳಿಸೋದಂದರೆ. ಯಾಕಂದರೆ ಇವಾಗ ಎಷ್ಟೊಂದು ಜನ ನಾವು ಫೇಸ್ ಟು ಫೇಸ್ ನೋಡ್ತಾ ಇರ್ತೀವಿ, ಹಾಯ್ ಬಾಯ್ ಅಂತ ಇರ್ತೀವಿ. ಬಟ್ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದ್ರ ರೆಸ್ಪಾನ್ಸಿಬಿಲಿಟಿನೇ ಬೇರೆ ಇರುತ್ತೆ. ಬಟ್ ರಿಯಲ್ ಲೈಫನ್ನಿದೆ ಬೇರೆ ಇರುತ್ತೆ. ಅಷ್ಟೊಂದು ಪ್ರೀತಿ ಕೊಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಅದು ಒಂದು ಕಂಪ್ಲೀಟ್ ಒಂದು ಪ್ರೀತಿ, ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ನಂದಾಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ನೂ ಅಷ್ಟೇ. ಸೊ ಎಫರ್ಟ್ ಹಾಕ್ತೆ ನಿಜ ಯಾರು ಕೂಡ ವೀಡಿಯೋಸ್ ಮಾಡಲ್ಲ. ಅವ್ರಿಗೊಂದು ಗೌರವ ಕೊಡಿ, ಓಕೆನಾ? ಚೀಪಾಗಿ ಮಾತಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ಕೈಲಾದರೆ ಖಂಡಿತ ನೀವು ಮಾಡಿ, ಇಲ್ಲ ಅಂತ ಯಾರು ಹೇಳಿ. ಜನಗಳು ಹೆಂಗೆ ಅಂದರೆ ಇವಾಗ ಬದುಕೋಕ್ಕೂ ಬಿಡಲ್ಲ, ಇಲ್ಲ ಸಾಯೋಕ್ಕೂ ಬಿಡಲ್ಲ. ಈ ಥರ ಒಬ್ಬರು ಚೆನ್ನಾಗಿ ಬದುಕ್ತಿದ್ದಾರೆ ಅಂದರೆ ಅದನ್ನ ನೋಡಿ ಸಹಿಸ್ಕೊಳ್ಳೋಂಥ ಕೆಪಾಸಿಟಿನೂ ಇಲ್ಲ. ಅಟ್ಲೀಸ್ಟ್ ಅವ್ರು ಏನೋ ಪ್ರಾಬ್ಲಮಲ್ಲಿದ್ದಾರೆ, ಅದನ್ನ ಸರಿಪಡಿಸ್ಬೇಕು ಅಂತ ಹೇಳೋ ಒಂದು ನಾಲೆಡ್ಜ್ ಕೂಡ ಇಲ್ಲ. ಈ ಥರ ಆಗಿಬಿಟ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ನಿಮ್ಮ ಬೇರೆಯವ್ರ ಬಗ್ಗೆ ಮಾತಾಡಿ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೊಳ್ಳೋದು ಬದಲು
ಫಸ್ಟು ನೀವು ಉದ್ಧಾರ ಆಗೋ ಅಂಥದ್ದನ್ನ ನೋಡ್ಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯನ ನಾನು ಹೇಳ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗು ಇಷ್ಟೇ. ನಮ್ಮ ಲವ್ ಬರ್ಡ್ಸ್ ಅಂತೂ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಚಿಂಟು ಅಂತೂ ಫುಲ್ಲು ಊಟ ಗೀಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಸಾರಿ, ಚಿಂಟು ಅಲ್ಲ, ರಾಕಿ. ಚಿಂಟು ಸತ್ತೋದ, ಬಟ್ ಅವನ ಹೆಸರೇ ಜಾಸ್ತಿ ನೆನಪಿಗೆ ಬರುತ್ತೆ, ಯಾಕಂದರೆ ಇವನು ರಾಕಿ, ಹೊಸ ರಾಕಿ ಇವನು. ಸೊ ಇವನನ್ನು ಅಯ್ಯೋ ತೆಗೆದುಬಿಟ್ರೆ ಸಾಕು, ಎಲ್ಲ ಬಂದು ಇರೋ ಬರೋದೆಲ್ಲ ಹರಡ್ಬಿಡ್ತಾನೆ. ಅದಕ್ಕೆ ಆ ಥರ ಕೌಚ್ ಹಾಕಿದ್ದೀವಿ ಅವನ್ನ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.